ನೋಡು ಎಷ್ಟು ಚೆನ್ನಾಗಿ ಆಟ ಆಡುತ್ತೆ. ನೋಡಲ್ 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 ಒಬ್ಬ ಎಷ್ಟು ಚೆನ್ನಾಗಿ ಆಟ ಆಡುತ್ತೆ. ಮೈ ಕಂಟ್ರಿ ಆಫ್ಟರ್ ಫೋರ್ತ್ ಶ್ರೀ ಚೇತನ್ ಗೌಡ್ರು, ಡಿಫೆನ್ಸ್ ಲಾ ಆ್ಯಂಡ್ ಹೋಮ್ ಮಿನಿಸ್ಟರ್. ಮೈ ಕಂಟ್ರಿ ಆಲ್ ಪಬ್ಲಿಕ್ ರೈಟ್ ಇನ್ಫಾರ್ಮೇಷನ್. ಮೈ ಕಂಟ್ರಿ BJP ಪಾರ್ಟಿ, ಮೈ ಪಾರ್ಟಿಗೂ ರೈಟ್ ಇನ್ಫಾರ್ಮೇಷನ್. ಮೈ ಕಂಟ್ರಿ ಸುಪ್ರೀಂ ಕೋರ್ಟಿಗೂ ರೈಟ್ ಇನ್ಫಾರ್ಮೇಷನ್. ಮೈ ಕಂಟ್ರಿ ಡಿಮ್ಯಾಂಡ್, ಮೈ ಕಂಟ್ರಿ ಪೀಪಲ್ ಪಬ್ಲಿಕ್ ಶ್ರೀ ಚೇತನ್ ಗೌಡ್ರು ಮೈ ಕಂಟ್ರಿ ಡಿಫೆನ್ಸ್ ಲಾ ಹೋಮ್ ಮಿನಿಸ್ಟರ್ ಆಗಬೇಕು ಅನ್ನೋದು ಕಂಟ್ರಿಯ ಪಬ್ಲಿಕ್ ದೊಡ್ಡ ಡಿಮ್ಯಾಂಡ್. ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ. ಮೋದಿ ನೆಕ್ಸ್ಟ್ ಚೇತನ್ ಗೌಡ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋದು ಮೈ ಕಂಟ್ರಿ ಪಬ್ಲಿಕ್ ದೊಡ್ಡ ಡಿಮ್ಯಾಂಡ್ ಆಗಿದೆ. ನಾನು ಜೈಲಲ್ಲಿದ್ದಾಗ ನಿಮಗೆ ಇನ್ನೊಂದು ವಿಷಯ ಹೇಳಿಲ್ಲ. ನಾನು ಜೈಲಲ್ಲಿದ್ದಾಗಲೇ ನನಗೆ ಭಾರತ ರತ್ನ ಅವಾರ್ಡು ಶಿಫಾರಸ್ ಆಗಿತ್ತು. ಅದು ಯಾಕೆ ಪೆಂಡಿಂಗ್ ಇದೆಯೋ ಗೊತ್ತಿಲ್ಲ. ಮೋದಿಯವ್ರನ್ನ ಕೇಳಿ ಆ ಪಕ್ಷಿನೇ ಹೇಳ್ತಾಯಿತ್ತು ನೋಡಿ. ಆ ಪಕ್ಷಿ ಬಂದು ಹೇಳ್ತಾಯಿತ್ತು, ನಿನಗೆ ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ, ಅದು ಪೆಂಡಿಂಗ್ ಐತೆ, ಅದು ಯಾಕೆ ಏನು ಅಂತ ಕೇಳು ಪಬ್ಲಿಕ್ ಕಡೆಯಿಂದ ಮೋದಿಗೆ ಕಾಲ್ ಮಾಡೋಕೆ ಹೇಳು ಅಂತ ಹೇಳ್ಬಿಟ್ಟು. ಮೋದಿದು ಹೆಂಗು 48 ಅವರು ಧ್ಯಾನ ಎಲ್ಲ ಮುಗ್ದೋಗಿದೆ. ಎಲ್ಲಿ? ಕನ್ಯಾಕುಮಾರಿದು. ಈಗ ಫ್ರೀ ಆಗಿದ್ದಾರೆ, ಎಲ್ಲ ಪಬ್ಲಿಕ್ಕು ಕಾಲ್ ಮಾಡಿ. ಭಾರತ ರತ್ನ ಅವಾರ್ಡು ಶ್ರೀ ಚೇತನ್ ಗೌಡ್ರಿಗೆ ಜೈಲಲ್ಲಿದ್ದಾಗ ಶಿಫಾರಸ್ ಆಗಿತ್ತು, ಅದು ಯಾಕೆ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಪರ್ಸನ್ ಜೈಸಿ ಇನ್ಸೈಡ್ ಇದ್ದು ಭಾರತ ರತ್ನ ಅವಾರ್ಡ್ ಯಾರಿಗಾದರೂ ಬಂದಿದೆ, ಶಿಫಾರಸ್ ಆಗಿದೆ, ಅದು ಅಲೋ ಆಗಿತ್ತು, ಅದು ಯಾಕೆ ಪೆಂಡಿಂಗ್ ಆಯಿತು ಏನು ಅಂತ ಜಡ್ಜಸ್ಗಳಿಗೂ ನ್ಯಾಯಾಂಗ ಜುಡಿಷಿಯಲಿಂದನೂ ಶಿಫಾರಸ್ ಆಗಿದೆ. ಜುಡಿಷಿಯಲ್ ಕೂಡ ಯಾವುದೇ ರೀತಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ. ಬಟ್ ಅದು ಯಾಕೆ ಪೆಂಡಿಂಗ್ ಆಯ್ತು ಅಂತ ಗೊತ್ತಿಲ್ಲ, ಯಾಕೆ ಪೆಂಡಿಂಗ್ ಆಗಿಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಕೇಳಿ. ನಮ್ಮ ಇವ್ರ ಮದರ್ ಇದ್ದಾರಲ್ಲ, ನಾನು ಸಣ್ಣಲ್ಲಿ 5ನೇ ಕ್ಲಾಸಲ್ಲಿ 5th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಆಟದ ಲೋಟ ಗೆದ್ಕ ಬಂದಿದ್ದೆ ನೋಡಿ. ಇವ್ರು ಕಾಣ್ತಾರಲ್ಲ ಇಲ್ಲಿಂದಗಡೆ, ನಮ್ಮ ಜನ್ಮದಾತೆ. ಒಂದು ಲೋಟ ಗೆದ್ಕ ಬಂದಿದ್ದೆ. ನಾನು ಗೆದ್ಕ ಬಂದಾಗ ಅದು ಲೋಟ ಸಣ್ಣದೊಂದು ಕಪ್ಪು, ಅದನ್ನು ಅವ್ರು ರಿಜೆಕ್ಟ್ ಮಾಡಿದ್ರು. ಇದೆಲ್ಲ ನಿಂದು, ಇದರಲ್ಲಿ ಸ್ಯಾಟಿಸ್ಫೈ ಆಗ್ಬೇಡ ಅಂತ ಹೇಳಿದ್ರು. ನನ್ನ ಜೊತೆ ಇನ್ನೊಬ್ಬ ಹುಡುಗ ಗೆದ್ಕೊಂಬಂದು ಅವ್ರ ತಾಯಿ ಮುದ್ದಾಡ್ಬಿಟ್ರು. ನನ್ನನ್ನು ನಚ್ಚಿಲ್ಲ, ನಮ್ಮಮ್ಮ ಅದು ತೆಗ್ದು ಹಂಗೆ ಇಟ್ಬಿಡ್ತು. ಬೇಡ, ನೀನು ಇದರಲ್ಲೆಲ್ಲ ಸ್ಯಾಟಿಸ್ಫೈ ಆಗ್ಬೇಡ, ನಿಂದು ಗುರಿ ಬೇರೆಯೇ ಇದೆ. ಸೊ ಇವತ್ತು ಹೇಳ್ತಾ ಇದ್ದೀನಿ, ನಾನು ಜೈಲಲ್ಲಿ ಇದ್ದಾಗ ಭಾರತ ರತ್ನ ಅವಾರ್ಡ್ ಶಿಫಾರಸ್ ಆಗಿದೆ. ನನಗೆ ಭಾರತ ರತ್ನ ಅವಾರ್ಡು ಅದೆಲ್ಲ ನಾನು ಇದು ಮಾಡೋದಿಲ್ಲ. ನನಗೀಗ ನಾನು ಫೋರ್ಸ್ಫುಲಿ ಮಾಡ್ತಾ ಇರೋದು ಮೈ ಕಂಟ್ರಿ ಡಿಫೆನ್ಸ್ ಲಾ ಹೋಮ್ ಮಿನಿಸ್ಟರ್ ಆಗೋದನ್ನ ಯಾರಾದರೂ ತಪ್ಪಿಸಿದ್ರೆ ಒಬ್ಬನು ಬಿಡೋಲ್ಲ. ನಾನು ಅದಾಗಲೇಬೇಕು, ಹೋಮ್ ಮಿನಿಸ್ಟರ್ ಆಗಲೇಬೇಕು. ಮೈ ಕಂಟ್ರಿ ಸಾಕಷ್ಟು ವರ್ಕ್ ಇದೆ. ಇನ್ನು 10 ಇಯರ್ಸ್ ನಾನು ಇರ್ತೀನಿ. ಮೋದಿ ನೆಕ್ಸ್ಟ್ ನಮ್ಮ ಭಾರತೀಯ ಜನತಾ ಪಾರ್ಟಿಯವರೇ ವೋಟರ್ಸ್, ಒಬ್ಬರು ಗುಡ್ ಮಹಿಳೆ ಫೀಮೇಲ್ ನಮ್ಮ ದೇಶದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆಫ್ಟರ್ ಮೋದಿ ಮೈ ಕಂಟ್ರಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಮೈ ಕಂಟ್ರಿ. ನೌ ಆಫ್ಟರ್ ಮೋದಿ ನೆಕ್ಸ್ಟ್ ನಾನು ಡಿಫೆನ್ಸ್ ಲಾ ಹೋಮ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ತಗೊಳ್ಳೇಬೇಕು. ಅದು ಮೋದಿಯವರು ನನಗೆ ಇಲ್ಲಿಂದ ಒಂದು ಸಣ್ಣ ಲಿಂಕ್, ಜಸ್ಟ್ ಹೋಮ್ ಮಿನಿಸ್ಟ್ರು ಮಾಡಿಬಿಡಿ, ನೆಕ್ಸ್ಟ್ ಮಿಕ್ಕಿದ್ದು ನಾವು ಚೇತನ್ ಗೌಡ್ರು ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಹಿಂಗೆ ಬೆರಳು ಕೂಡ ಮಾಡಿಸ್ಕೊಳಲ್ಲ, ಆ ಲೆವೆಲಿಗೆ ವರ್ಕ್ ಮಾಡ್ತೀನಿ. ನನ್ನ ಬಗ್ಗೆ ಒಂದು ಸಣ್ಣ ಡಾರ್ಕ್ ಮಾರ್ಕ್ ಇಲ್ಲ. ಎನಿ ಕ್ವಶನ್ ಪಬ್ಲಿಕ್ ಫ್ರಂಟಲ್ಲಿ ಏನೇ ಇದ್ರೂ ಇಡ್ಬೋದು. ನನ್ನದು ಒಂದೇ ಒಂದು ಸಣ್ಣದಾದಂಥ ಒಂದು ಸಣ್ಣ ಬ್ಲ್ಯಾಕ್ ಮಾರ್ಕ್ ಇಲ್ಲ. ಅಷ್ಟು ಶುದ್ಧವಾಗಿದ್ದೀನಿ. ಸೊ ನಾನು ಯಾರ ಹತ್ರ ಹಿಂಗೆ ಕೈಯೂ ಮಾಡಿಸ್ಕೊಳಲ್ಲ. ಸೊ ನನಗೆ ಮೋದಿ ಕ್ಯಾಬಿನೆಟಲ್ಲಿ ಶ್ರೀ ಚೇತನ್ ಗೌಡ್ರು ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾರೆ. ದಿಸ್ ಮಂತ್ ಆಫ್ಟರ್ 4th ಮೈ ಕಂಟ್ರಿ ಡಿಫೆನ್ಸ್ ಲಾ ಹೋಮ್ ಮಿನಿಸ್ಟರ್ ಆಗಿ ಶ್ರೀ ಚೇತನ್ ಗೌಡ್ರನ್ನು ಮಾಡಬೇಕು. ಇದು ಭಾರತೀಯ ಜನತಾ ಪಾರ್ಟಿ RSS ಆ್ಯಂಡ್ ಗಮನ ಕೊಡ್ತಾ ಇದ್ದೀನಿ. ಮೈ ಕಂಟ್ರಿದ್ದು ಪಬ್ಲಿಕ್ ಇದೆಲ್ಲ ಟ್ರೂ ಪಬ್ಲಿಕ್, ಅವ್ರಗಳದ್ದು ಬಿಗ್ಗೆಸ್ಟ್ ಡ್ರೀಮ್ ಪ್ರಾಜೆಕ್ಟ್ ಅದು. ಚೇತನ್ ಗೌಡ್ರು ಡಿಫೆನ್ಸ್ ಲಾ ಹೋಮ್ ಮಿನಿಸ್ಟರ್ ಆದರೆ ದೇಶ ಸುರಕ್ಷತೆಯಲ್ಲಿರ್ತದೆ. ನೆಕ್ಸ್ಟ್ ಅಭಿವೃದ್ಧಿ, ಎಕನಾಮಿಕ್ಲಿ ಗ್ರೋತ್ ಆಗಬೇಕು, ಮೈ ಕಂಟ್ರಿನ ಪ್ರಾಫಿಟಲ್ಲಿ ಇಡಬೇಕು. ಮೈ ಫಸ್ಟ್ ಡ್ರೀಮ್ ಪ್ರಾಜೆಕ್ಟು ಮೈ ಕಂಟ್ರಿನ ಪ್ರಾಫಿಟಲ್ಲಿ ನಿಲ್ಲಿಸ್ಬೇಕು, ಅದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಆಗಿದೆ. ಸೊ ಮೈ ಕಂಟ್ರಿ ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್, ಮೈ ಕಂಟ್ರಿ ಪಬ್ಲಿಕ್ ಟೀಮಿಗೆ ಸಲಾಂ.